ಕರ್ತವ್ಯಕ್ಕೆ ಬಂದು ಆಗಿರೋದು ಕೇವಲ 3 ತಿಂಗಳು. ಆದರೆ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನು ಬೇರೆಡೆ ಎತ್ತಂಗಡಿ ಮಾಡಿಸಲು ರಾಜಕೀಯ ಕಾರಣದ ಕೈಗಳು ಲಾಬಿ ಮಾಡ್ತಾ ಇರೋದು ಹಾಗೆ ಏನು ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಏನು ಉಳ್ಕೊಂಡಿಲ್ಲ. ಇಂಥ ಒಂದು ದುರಂತ ರಾಮನಗರದ RTO ಇಲಾಖೆಯಲ್ಲಿ ಈಗಾಗಲೇ ನಡೀತಾ ಇದೆ. ಈ ವಿಚಾರವಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್. ನಾನು ನಿಮ್ಮ ರಮೇಶ್ ಕಿರ್ಗಂದೂರು, ಮಂಡ್ಯ. ಇವತ್ತಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗಡೆ ಹಲವಾರು ಜನರು ಸರ್ಕಾರಿ ಕೆಲಸದಲ್ಲಿ ಸೇರ್ಕೋಬೇಕು, ತಾನೊಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸಾಮಾಜಿಕ ಸೇವೆ ಮಾಡಬೇಕು ಅನ್ನುವಂಥ ಆಸೆಗಳನ್ನ ಹೊತ್ಕೊಂಡಿರ್ತಾರೆ. ಅದಕ್ಕೋಸ್ಕರವಾಗಿ ಬೇಕಾದಷ್ಟು ಶ್ರಮಣ ಆಗ್ತಾರೆ. ಸಾಲ್ವೋ ಸೂಲೋ ಮಾಡಿ ಪಾಪ ಅವ್ರ ತಾಯಿ ತಂದೆ ಎಲ್ಲ ತಮ್ಮ ಮಕ್ಕಳನ್ನ ಓದಿಸ್ತಾರೆ. ಒಂದು ಸರ್ಕಾರಿ ಹುದ್ದೆ ಅಂತಲೂ ಕೂಡ ಸಿಗುತ್ತೆ. ಆದರೆ ದುರಂತ ಏನಪ್ಪ ಅಂದರೆ, ಇವತ್ತಿನ ವ್ಯವಸ್ಥೆ ಒಳಗಡೆ ಇವತ್ತೇನು ಘನ ಸರ್ಕಾರ ಇದೆ, ಅದು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಪ್ರಾಮಾಣಿಕ ಅಧಿಕಾರಿಗಳು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ನಾಚಿಕೆ ಆಗ್ಬೇಕು ನಿಮಗೆ. ರಾಮನಗರದ RTO ಇಲಾಖೆಯಲ್ಲಿ ಒಬ್ಬರು ಸತೀಶ್ ಬಾಬು ಅಂತೇಳಿ ಹಿರಿಯ ಅಧಿಕಾರಿಗಳು ಬರ್ತಾರೆ. ಬಂದು ಕೇವಲ 3 ತಿಂಗಳಾಗಿದೆ. ಅವ್ರ ಕೆಲಸ ಏನಪ್ಪ ಅಂದರೆ, ಕರ್ತವ್ಯವೇ ದೇವರು, ಸರ್ಕಾರಿ ಕೆಲಸ ದೇವರ ಕೆಲಸ, ಈ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡೋದು ತಪ್ಪಾಗಾದ್ರೆ. ಹಾಗಾಗಿ ಕೆಲವರಿಗೆ ತಿನ್ನಕ್ಕೆ ಬಿಡ್ತಲ್ಲ ಯಪ್ಪ. ಅದಕ್ಕೇನೀಗಾಗಲೇ ಒಳ್ಳೊಳಗೆ ತಂತ್ರ ಕುತಂತ್ರಗಳು ಎಲ್ಲ ರಾಜಕೀಯ ಲಾಬಿಗಳು ನಡೀತಾ ಇದ್ದಾವೆ. ಕಾಣದ ಕೈಗಳು ಕೆಲಸಗಳು ಮಾಡ್ತಾ ಇದ್ದಾವೆ. ಇವರ ದುರುದ್ದೇಶ ಏನಪ್ಪ ಅಂದರೆ, ಆ ವ್ಯಕ್ತಿಯನ್ನು ಅಲ್ಲಿಂದ ಬೇರೆಡೆ ಎತ್ತಂಗಡಿ ಮಾಡಿಸ್ಬೇಕು. ಇವ್ರಿಗೆ ಅನುಕೂಲವಾಗುವ ರೀತಿಯಲ್ಲಿ ಯಾರು ಸಹಕಾರ ನೀಡ್ತಾರೆ ಅಂಥ ಭ್ರಷ್ಟ ಅಧಿಕಾರಿಗಳನ್ನು ತಂದಲ್ಲಿ ಕೂರಿಸ್ಬೇಕು. ಇದು ಲೆಕ್ಕಾಚಾರ. ಮೊನ್ನೆ ನಾವು ಕೂಡ RTO ಇಲಾಖೆ ಏನಿದೆ ರಾಮನಗರಲ್ಲಿ ಹೋದಾಗ ಕೆಲವು ಇನ್ನೊಂದಷ್ಟು ಸಮಸ್ಯೆಗಳು ನಮ್ಮ ಕಣ್ಣೆದುರಿಗೆ ಕಂಡುಬಂದು, ಎಷ್ಟು ಸಾಧ್ಯನೋ ಅಷ್ಟು ಬಿಸಿ ಮುಟ್ಟಿಸುವಂಥ ಕೆಲಸಗಳನ್ನ ಕೂಡ ನಾವು ಮಾಡಿ ಬಂದಿದ್ದೀವಿ. ಆದರೆ ಇವತ್ತು ಅಲ್ಲಿನ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತೈತೆ. ಏನು ಸರ್, ಪ್ರಾಮಾಣಿಕ ಅಧಿಕಾರಿಗಳಿಗೆ ಏನು ಬೆಲೆನೇ ಇಲ್ವಾ? ಬಂದು 3 ತಿಂಗಳಾಗಿಲ್ಲ, ಆ ವ್ಯಕ್ತಿಯನ್ನು ಎತ್ತಂಗಡಿ ಮಾಡೋದಕ್ಕೆ ಲಾಬಿಗಳು ನಡೆಸ್ತಾ ಇದ್ದಾರೆ ಕಾಣದ ಕೈಗಳು. ಹೀಗಾದರೆ ಹೇಗೆ ಸರ್ ಮಾಡೋದು? ಏನು ದುಡ್ಡಿರೋರೇನೋ ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟೋ ಜನ ಇಲ್ಲಿ ಸುತ್ತಮುತ್ತ ರೈತಾಪಿ ವರ್ಗ ಜನ ಅವರೇ ಬರ್ತಾರೆ. ಬಂದವರೆಲ್ಲ ಇವ್ರಿಗೆ ಕೇಳಿದಷ್ಟು ದುಡ್ಡುಗಳು ಕೊಟ್ಕೊಂಡು ವ್ಯವಹಾರ ಮಾಡೋಕ್ಕಾಗತ್ತಾ? ಇವ್ರು ಬಂದಮೇಲೆ ಎಷ್ಟೋ ಏನೋ ಈ ಭ್ರಷ್ಟಾಚಾರ ಅನ್ನೋದು ಕಡಿಮೆ ಆಗಿದೆ, ಇಲ್ಲಿ ಹೆಚ್ಚಾಗಿ ಲಂಚ ಕೊಡಬೇಕಾಗಿಲ್ಲ, ಕೆಲಸಗಳಾಗ್ತವೆ ಆಯಾ ಕಾಲಕ್ಕೆ. ಯಾರಿಗೂ ತಿನ್ಲಿಕ್ಕೆ ಬಿಡ್ತಾಯಿಲ್ಲ ಅಧಿಕಾರಿ, ಯಾರು ಸತೀಶ್ ಬಾಬು ಅನ್ನೋಂಥ ಹಿರಿಯ ಅಧಿಕಾರಿ, ಅವ್ರನ್ನ ಎತ್ತಂಗಡಿ ಮಾಡಿಸ್ಬೇಕು ಅನ್ನೋಂಥ ತಂತ್ರ ಕುತಂತ್ರ ಎಲ್ಲ ನಡೀತಾ ಇದ್ದಾವೆ. ಈ ಥರ ಆದರೆ ಏನು ಮಾಡೋದು ಅಂತ ಕೇಳ್ತಾರೆ. ಘನ ಸರ್ಕಾರ ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಾಗಿದೆ. ತೋರಿಕೆಗಾಗಿ ನಾವು ಜನರ ಹಿತವನ್ನು ಕಾಯ್ತೀವಿ ಅಂತ ಹೇಳೋದಲ್ಲ, ಅದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸ್ಬೇಕು. ಎಲ್ಲಿ ಮಾಡಿ ತೋರಿಸ್ತಾ ಇದ್ದೀರಾ? ರಾಮನಗರದ ಜನಪ್ರತಿನಿಧಿಗಳು ಏನಿದ್ದಾರೆ, ಇಕ್ಬಾಲ್ ಹುಸೇನ್ ಅವರೇ, ತಾವು ದಯಮಾಡಿ ಈ ಬಗ್ಗೆ ಗಮನವಹಿಸಿ. ಇನ್ನೊಬ್ರು ಅದೇ RTO ಇಲಾಖೆಯಲ್ಲಿ 3 ಸ್ಟಾರ್ ಒಬ್ರು ಇದ್ದಾರೆ, ದಿವ್ಯಾ ಅಂತ ಹೆಣ್ಮಗಳು,
ಅಲ್ಲಿ ಸಾರ್ವಜನಿಕ ವಲಯದಲ್ಲಿ ವಿಚಾರಿಸಿ ನೋಡಿ ಅವ್ರ ಬಗ್ಗೆ ಎಂಥ ಒಂದು ಕೆಟ್ಟ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಅಂತ. ಅಯ್ಯಮ್ಮ ಲಂಚ ಮುಡ್ತಾನೆ ಕೆಲಸ ಮಾಡಲ್ಲ, ಯಾವ ಫಸ್ಟು ಲಂಚ ಕೊಡ್ತಾರೆ ಅಂಥವ್ರ ಕೆಲಸಗಳನ್ನ ಫೀಲ್ಡಲ್ಲಿ ಬೇಗ ಬೇಗ ಮಾಡಿಕೊಡ್ತಾರೆ, ಯಾರು ದುಡ್ಡು ಕೊಟ್ಟಿಲ್ಲ ಅಂದರೆ ಅಂಥವ್ರಿಗೆ ಮಾಡಿಕೊಡಲ್ಲ ಅಂತ ಹೇಳ್ತಾರೆ. ಈಗಾದ್ರೆ ಹೇಗ್ರಿ ಬದುಕೋದು? ಹಾಗಾದ್ರೆ ಪ್ರಾಮಾಣಿಕವಾಗಿ ತಾನು ಕೆಲಸ ಮಾಡಬೇಕು, ಸಮಾಜದಲ್ಲಿ ತಾನೊಬ್ಬ ಹೀರೋ ಥರ ಬದುಕಬೇಕು ಅಂತ ಅಧಿಕಾರಿ ಕನಸುಗಳು ಕಟ್ಕೊಂಡ್ರೆ ಅದು ತಪ್ಪ? ನೀವು ಅಧಿಕಾರಕ್ಕೆ ಬರಬೇಕಾದ್ರೆ ಒಬ್ಬರು ಶಾಸಕರಾಗಲಿ, ಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ ಜನರ ಹಿತವನ್ನು ಕಾಯ್ತೀವಿ ಅಂತೇಳಿ ಪ್ರಮಾಣ ಮಾಡ್ತೀರಿ, ರೈತರ ಹೆಸರಲ್ಲಿ ಪ್ರಮಾಣ ಮಾಡ್ತೀರಿ, ದೇವರ ಹೆಸರಲ್ಲಿ ಪ್ರಮಾಣ ಮಾಡ್ತೀರಾ. ನಿಮಗೆ ಆತ್ಮಸಾಕ್ಷಿ ಅಂತಿಲ್ವಾ? ನಿಮ್ಮ ಹೃದಯದಲ್ಲಿ ಒಬ್ಬ ಭಗವಂತ ಅನ್ನೋದು ನೆಲೆಯಾಗಿದ್ದಾನೆ ತಾನೆ. ನೀವ್ಯಾಕೆ ಆತ್ಮಸಾಕ್ಷಿಗೆ ವಂಚನೆ ಮಾಡ್ಕೊಂಡು ಇವತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನ ಬದುಕೋದಕ್ಕೆ ಬಿಡ್ತಾ ಇಲ್ಲ? ತಮ್ಮ ಕೆಲಸವನ್ನು, ತಮ್ಮ ಜವಾಬ್ದಾರಿಯನ್ನು ಅರಿತು ಅವ್ರು ಕೆಲಸ ಮಾಡೋದಕ್ಕೆ ನೀವು ಯಾಕೆ ಬಿಡ್ತಾಯಿಲ್ಲ, ಅವಕಾಶ ಮಾಡಿಕೊಡ್ತಾಯಿಲ್ಲ? ಸಂವಿಧಾನ ಹೇಳುತ್ತೆ, ಆದರೆ ಈಗೆಲ್ಲ ನಡೀತಾ ಇರೋದು ಸಂವಿಧಾನ ವಿರುದ್ಧವಾಗಿ ನಡೀತಾ ಐತೆ. ಅಂಥವ್ರಿಗಷ್ಟೇ ಇಲ್ಲಿ ಕಾಲ, ಒಳ್ಳೆಯವ್ರಿಗಿಲ್ಲ. ಈ ಥರ ಕೂತಿದೆ. ಈ ಥರ ಆದರೆ ಅಧಿಕಾರಿಗಳು ಬದುಕೋ ಬಗ್ಗೆ ಹೇಗೆ? ಬೇಕಾದಷ್ಟು ಕಡೆ ಭ್ರಷ್ಟಾಚಾರ ಅನ್ನೋದು ಮುಕ್ತವಾಗಿ ನಡೀತಾ ಇದೆ. ಅಂಥವ್ರನ್ನ ಎಡೆಮೂರಿಗೆ ಕಟ್ಟುವಂಥ ಕೆಲಸಗಳನ್ನ ನೀವು ಮಾಡ್ತಾ ಇಲ್ಲ. ಕಟ್ಟಿದ್ರು 1 ತಿಂಗಳಿಗೋ 15 ದಿನಕ್ಕೋ ಎಷ್ಟು ಬೇಕೋ ಅಷ್ಟು ಲಂಚನ ಕೊಟ್ಟರೆ ಸಂಬಂಧಪಟ್ಟವ್ರಿಗೆ ಮತ್ತೆ ಬಂದಲ್ಲಿ ಯಗಣ ಹಾಕೋದಂಗೆ ಕೂತಿರ್ತಾರೆ. ಅಂಥವ್ರನ್ನ ನೀವೇನು ಮಾಡ್ತಾಯಿಲ್ಲ. ದಯವಿಟ್ಟು ಇವತ್ತು ಏನು ರಾಮನಗರ ಆರ್ ಟಿ ಒ ಇಲಾಖೆಯಲ್ಲಿ ಇದ್ದಾರೆ, ಯಾರು ಸತೀಶ್ ಬಾಬು ಅನ್ನೋಂಥ ಹಿರಿಯ ಅಧಿಕಾರಿ ಬಂದು 3 ತಿಂಗಳಾಗಿದೆ. ದಯವಿಟ್ಟು ತಾವು ಮಾನವೀಯ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಿ, ತಮ್ಮಲ್ಲಿ ಒಂದು ಮನಸ್ಸಾಕ್ಷಿ, ಆತ್ಮಸಾಕ್ಷಿ ಅಂತ ಐತೆ, ಯೋಚನೆ ಮಾಡಿ ಆ ವ್ಯಕ್ತಿ ನಿರ್ಮೂಲವಾಗಿ ಕೆಲಸ ಮಾಡೋದಕ್ಕೆ ಬಿಡಿ. ಅದ್ಯಾರೋ ಬರ್ತಾರಂತೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತಾಡಿಕೊಂಡು ತಾಯಿಯವರೆಗೂ ಮಾತಾಡ್ಕೊಂಡು ಹೋಗ್ತಾರೆ. ನಾವೆಲ್ಲ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ರೆ ಪಾಪ ಏನ್ರಿ, ನಿಮಗೂ ತಾಯಿ ತಂದೆ ಇರ್ತಾರೆ, ನಮಗೂ ತಾಯಿ ತಂದೆ ಇರ್ತಾರೆ, ಅವ್ರಿಗೂ ತಾಯಿ ತಂದೆ ಇರ್ತಾರೆ, ಎಲ್ಲ ತಾಯಿ ತಂದೆಯರು ತಾಯಿ ತಂದೆನೇ ತಾನೇ. ಯಾರೋ ರಾಜಕಾರಣಿಗಳ ಬೆಂಬಲ ಇರುವಂಥ ವ್ಯಕ್ತಿಗಳು ಕಚೇರಿಗೆ ಬಂದು ಸೀದಾ ಅವ್ರಿಗೆ ವಾಚಾಮಗೋಚರವಾಗಿ ಬೈಯೋದು, ಮಾನಸಿಕವಾಗಿ ಕಿರುಕುಳ, ಈ ಥರ ಎಲ್ಲ ಕೊಡ್ತಾ ಇದ್ದಾರೆ. ಬಟ್ ನಮಗೆ ಬಲ್ಲ ಮೂಲಗಳಿಂದ ಸಿಕ್ಕಂಥ ಮಾಹಿತಿಯನ್ನು ಆಧರಿಸಿ ನಾವು ಇವತ್ತು ಹೇಳ್ತಾ ಇದ್ದೀವಿ. ಪಾಪ ಆ ವ್ಯಕ್ತಿ ನಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಎದುರ್ತಾರೆ. ಸರ್, ನಾವು ಸರ್ಕಾರಿ ಅಧಿಕಾರಿಗಳು, ನಾವೇನು ಹೇಳ್ಕೊಳಕ್ಕಾಗಲ್ಲ ಅನ್ನೋವಂಥ ವಿಚಾರನ ನಾವು ಹೋಗಿ ಏನು ಸರ್ ಇದು ನಡೀತಾ ಇತ್ತಲ್ಲ ಏನು ಕತೆ ಅಂದರೆ, ಓ ಬಿಡಿ ಸರ್, ಏನೋ ರಾಜಕಾರಣಿಗಳು ಅವ್ರ ಕಡೆಯವರು ಬೈಯೋಕ್ಕೆ ಇದ್ದಾರೆ, ನಾವು ಬೈಸ್ಕೊಳಕ್ಕೆ ಇದ್ದೀವಿ, ಏನು ಸರ್ ಮಾಡೋದ, ನಾವು ಒಳ್ಳೆತನದಲ್ಲಿ ಇರೋದೇ ತಪ್ಪು ಅಂತ ಹೇಳ್ತಾರೆ. ಈ ಥರ ಆದರೆ ಹೇಗ್ರಿ ಈ ವ್ಯವಸ್ಥೆ ಹೇಗೆ ಬದಲಾಗೋದು? ಈ ಸಮಾಜ ಉದ್ಧಾರ ಸಾಧ್ಯನಾ? ಈಗಾಗಲೇ ಜನಸಾಮಾನ್ಯರ ಬಾಳು ಸಂಪೂರ್ಣ ಚಿಂದಿ ಚಿತ್ರಣ ಕೂತಿದೆ. ಯಾವುದೊಂದು ಕಚೇರಿಗೆ ಲಂಚ ಕೊಡಲಿಲ್ಲ ಅಂದರೆ ಕೆಲಸಗಳಾಗಲ್ಲ, ಒಂದು ಕಡತ ಮುಂದೆ ಹೋಗಲ್ಲ. ನೀವು ಮಾತ್ರ ವಿಧಾನಸೌಧದಲ್ಲಿ ಕೂತ್ಕೊಂಡು, ಯಾವುದೋ ನಿಮ್ಮ ಕಚೇರಿಗಳಿಗೆ ಕೂತ್ಕೊಂಡು ಮಂತ್ರಿ ಮಹೋದಯಗಳು, ಶಾಸಕರು ಹೇಳ್ತೀರಾ ನಾವು ಇಲ್ಲೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ, ಅಧಿಕಾರಿಗಳು ನೆಮ್ಮದಿಯಾಗಿ ಕೆಲಸ ಮಾಡಬೇಕು, ಯಾರೋ ಭ್ರಷ್ಟಾಚಾರ ಮಾಡಿದ್ರೆ ಆಗ ಮಾಡ್ತೀವಿ ಬರ್ತೀವಿ ಅಂತ ಹೇಳ್ತೀರಿ. ಪ್ರಾಮಾಣಿಕವಾಗಿ ಮಾಡೋಂಥ ನೀವು ಅವಕಾಶನೇ ಕೊಡ್ತಿಲ್ವಲ್ಲ, ನಿಮ್ಮ ಚೇಲಗಳು ಹೋಗಿ ಅಲ್ಲಿ ಇದು ಮಾಡ್ತಾರಂತೆ. ದಯವಿಟ್ಟು ರಾಮನಗರದ ಇಕ್ಬಾಲ್ ಹುಸೇನ್ ಅವರೇ, ನಿಮ್ಮ ಬಗ್ಗೆ ಒಂದಷ್ಟು ಒಳ್ಳೆಯ ಅಭಿಪ್ರಾಯ ಇದೆ, ಅದನ್ನು ನಾವು ಕೇಳ್ಪಟ್ಟಿದ್ದೇವೆ. ಸರ್, ಕಚೇರಿಗೆ ಬಂದಾಗ ಜನಸಾಮಾನ್ಯರಿಗೆ ಸ್ಪಂದಿಸ್ತಾರೆ ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ. ಬಟ್ ಹಾಗಾಗಿ ನಾವು ನಿಮಗೆ ಗೌರವಯುತವಾಗಿ ತಮ್ಮ ಕಿವಿಗೆ ಹಾಕ್ತಾ ಇದ್ದೀವಿ, ದಯಮಾಡಿ ಅಲ್ಲೇನಿದೆ ಅವರು ನಿರಮ್ಮಳವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನ್ಯಾಯ ನೀತಿ ಧರ್ಮ ಅನ್ನೋದು ಉಳಿಲಿ, ಜನಸಾಮಾನ್ಯರ ಸಂಕಷ್ಟಗಳು ಕಷ್ಟಗಳು ದೂರ ಆಗಲಿ, ಒಳ್ಳೆಯ ದಿನಗಳು ಬರಲಿ ಅಂತ ನಾನು ಈ ಮೂಲಕ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ರಾಜಕಾರಣಿಗಳಿಗೆ
ಆ ಭಗವಂತ ಒಳ್ಳೆ ಸದ್ಬುದ್ಧಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಇವತ್ತು 3 ಸ್ಟಾರ್ ಇದ್ದಾರೆ ಅದೇ ಇಲಾಖೆಯಲ್ಲಿ, ರಾಮನಗರ ಆರ್ ಟಿ ಒ ಇಲಾಖೆ ದಿವ್ಯಾ ಅಂತೇಳಿ, ಆ ಮೇಡಮ್ ಅವ್ರ ಬಗ್ಗೆನೂ ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಸ್ಟೆಪ್ ತಗೊಳ್ತೀರೋ ಅದು ತಗೊಳ್ಳಿ. ಪ್ರಸ್ತುತದಲ್ಲಿ ಪ್ರಾಮಾಣಿಕ ಅಧಿಕಾರಿ ಕರ್ತವ್ಯ ಮಾಡ್ತಾ ಇರುವಂತಹ ಸತೀಶ್ ಬಾಬು ಅವರಿಗೆ ನೆಮ್ಮದಿಯಾಗಿ ಕರ್ತವ್ಯ ನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಹೇಳಿ ನಾವು ನಂಬಿರ್ತೀವಿ. ಧನ್ಯವಾದಗಳು. ಹನ್ನೆರಡು ಗಂಟೆ ಮೇಲೆ ಟೈಮ್